ಸರಿ, ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಹೊರೆ ಆಗ್ತಾ ಇದೆ. ಅಲ್ಲ, ಹೊರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೇಳಿದೀಯಾ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ, ಮಿನಿಸ್ಟ್ರುಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ, ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೋ. ಅವ್ರು ಎಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ದೋ. ಚೀಫ್ ಮಿನಿಸ್ಟರ್ನೆಲ್ಲ ಕರೆಸಿದ್ದೀವಿ. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಿದ್ದೋ. ಅದೇ ರೀತಿ ರೆಹಮಾನ್ ಖಾನ್ ರವರು ಮಾಡ್ಬೋದು. ಸರಿ, ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಹೊರೆ ಆಗ್ತಾ ಇದೆ. ಅಲ್ಲ, ಹೊರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೇಳಿದೀಯಾ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ, ಮಿನಿಸ್ಟ್ರುಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ, ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೋ. ಅವ್ರು ಎಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ದೋ. ಚೀಫ್ ಮಿನಿಸ್ಟರ್ನೆಲ್ಲ ಕರೆಸಿದ್ದೀವಿ. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಿದ್ದೋ. ಅದೇ ರೀತಿ ರೆಹಮಾನ್ ಖಾನ್ ರವರು ಮಾಡ್ಬೋದು. ಸರಿ, ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಹೊರೆ ಆಗ್ತಾ ಇದೆ. ಅಲ್ಲ, ಹೊರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೇಳಿದೀಯಾ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ, ಮಿನಿಸ್ಟ್ರುಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ, ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೋ. ಅವ್ರು ಎಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ದೋ. ಚೀಫ್ ಮಿನಿಸ್ಟರ್ನೆಲ್ಲ ಕರೆಸಿದ್ದೀವಿ. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ ಮಾಡ್ತಿದ್ದೋ. ಅದೇ ರೀತಿ ರೆಹಮಾನ್ ಖಾನ್ ರವರು ಮಾಡ್ಬೋದು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.